ಮಾಗಡಿ ತಾಲೂಕಿನ ಪ್ರತಿಷ್ಠಿತ ಗ್ರಾಮ ಪಂಚಾಯಿತಿಗಳಲ್ಲೊಂದಾದ ಕುದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಬದಲಾವಣೆಯಾಗಬೇಕೆಂದು ಕುದೂರು ಗ್ರಾಮ ಪಂಚಾಯಿತಿ ಸದಸ್ಯರೇ ತಮ್ಮದೇ ಆದ ಆಯಾಮಗಳಲ್ಲಿ ಲೆಕ್ಕಾಚಾರವನ್ನು ಹಾಕುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಚುನಾವಣೆ ಮುಗಿದ ನಂತರ ಸರ್ವ ಸದಸ್ಯರ ಒಮ್ಮತದಿಂದ ಕುದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ಭಾಗ್ಯಮ್ಮ ಚಿಕ್ಕರಾಜುರವರು ಆಯ್ಕೆಯಾಗಿರುತ್ತಾರೆ. ಕುದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ಭಾಗ್ಯಮ್ಮ ಚಿಕ್ಕರಾಜುರವರು ಆಯ್ಕೆಯಾದ ದಿನ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ವಿಜಯೋತ್ಸವವನ್ನ ಆಚರಿಸಿದರು. ಕುದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನವು ಆಯ್ಕೆಯಾದ ನಂತರ ಗ್ರಾಮ ಪಂಚಾಯಿತಿಯ ಸರ್ವತೋಮುಖ ಬೆಳವಣಿಗೆಗೆ ಎಲ್ಲರೂ ಒಟ್ಟುಗೂಡಿ ಶ್ರಮಿಸುತ್ತೇವೆ ಎಂದು ಚುನಾಯಿತ ಸದಸ್ಯರು ಹೇಳಿಕೆಯನ್ನು ನೀಡಿದ್ದರು. ನೂತನವಾಗಿ ಆಗಿದಂತ ಹೆಚ್ಚಿನಾಗಿ ಅಧ್ಯಕ್ಷ ಭಾಗ್ಯಮ್ಮ ಅಧ್ಯಕ್ಷ ಮಾಡಿ ನಾವು ಊರಿಗೋಸ್ಕರವಾಗಿ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಮಾರ್ಗದರ್ಶನ ಆಶೀರ್ವಾದದಿಂದ ನಮ್ಮ SC ಬಾಲರಾಮ್ ಆಚಾರ್ಯರು ಅವರ ಆಶೀರ್ವಾದ ಅವರ ಮಾರ್ಗದರ್ಶನ ನಾವು ಪಡ್ಕೊಂಡು ಊರನ್ನ ಅಭಿವೃದ್ಧಿ ಮಾಡೋಕ್ಕೆ ಒತ್ತು ಕೊಡ್ತೀವಿ. ನಮ್ಮ ಕುದೂರು ಗ್ರಾಮ ಪಂಚಾಯಿತಿಯಲ್ಲಿ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರು ಉಪಾಧ್ಯಕ್ಷರು ಅಭಿನಂದನೆ ನೀಡುತ್ತಾ ನಮ್ಮ ಪಂಚಾಯತಿನಲ್ಲಿ ಏನಾಗಬೇಕಾಗಿದೆ ಕೆಲಸ ಕಾಮಗಾರಿಗಳನ್ನ ನಾವು ಎಲ್ಲ ಸದಸ್ಯರ ಜೊತೆ ಒಗ್ಗಟ್ಟಿನಿಂದ ಅಭಿವೃದ್ಧಿ ಪಡಿಸ್ತೀವಿ. ಪಂಚಾಯತಿಗೆ ಏನು ಮೂಲಭೂತ ಸೌಕರ್ಯ ಬೇಕು ಏನು ಬೇಕು ಎಲ್ಲ ಸರ್ಕಾರದ ಮಟ್ಟಿಗೆ ಒಗ್ಗಟ್ಟಾಗಿ ಹೋಗಿ ಈ ಸರ್ಕಾರದಿಂದ ಅನುದಾನಗಳು ತಂದು ಪಂಚಾಯತಿ ಮಾದರಿ ಪಂಚಾಯತಿ ಮಾಡಿ ಜನಸಾಮಾನ್ಯರಿಗೆ ಪಂಚಾಯತಿಯಲ್ಲಿ ಯಾವುದೇ ತೊಂದರೆ ಆಗದಂಗೆ ಅವರಿಗೆ ಕೆಲಸ ಮಾಡಿಕೊಡ್ತೀವಿ ಅಂತೇಳಿ ಈ ದಿಟ್ಟಿನಲ್ಲಿ ಹೇಳಿ ಈ ಮಾತು ಹೇಳ್ತೀನಿ. ಗ್ರಾಮ ಪಂಚಾಯಿತಿ ಸರ್ವತೋಮುಖ ಬೆಳವಣಿಗೆಗೆ ನಾವೆಲ್ಲರೂ ಒಟ್ಟುಗೂಡಿ ಶ್ರಮಿಸುತ್ತೇವೆ ಎಂದು ಹೇಳಿಕೆಯನ್ನ ನೀಡಿದಂತಹ ಸದಸ್ಯರು ಇಂದು ಅದೇ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಸ್ಥಾನವನ್ನೇ ಕೆಳಗಿಳಿಸುವ ಮಟ್ಟಿಗೆ ತಲುಪಿದ್ದಾರೆ. ಪ್ರಾರಂಭದಲ್ಲಿ ನಾವೆಲ್ಲರೂ ಒಂದೇ ಎನ್ನುತ್ತಿದ್ದಂತಹ ಕುದೂರು ಗ್ರಾಮ ಪಂಚಾಯಿತಿ ಸದಸ್ಯರು ಕಾಲ ಕಳೆದಂತೆ ಕುದೂರು ಗ್ರಾಮ ಪಂಚಾಯಿತಿಯ ಸದಸ್ಯರಲ್ಲೇ 3-4 ಪಂಗಡಗಳಿವೆ ಎಂದು ಸುದ್ದಿ ಮೂಲಗಳು ಹೇಳುತ್ತಿವೆ. ಕುದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾಗ್ಯಮ್ಮ ಚಿಕ್ಕರಾಜುರವರ ಬದಲಾವಣೆಯಾಗಬೇಕೆಂದು ಇತ್ತೀಚೆಗಷ್ಟೇ ಕಾಂಗ್ರೆಸ್ ನಾಯಕರಾದ SC ಬಾಲಕೃಷ್ಣರವರನ್ನ ಇದೇ ಕುದೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಮತ್ತು ಕೆಲ ಸದಸ್ಯರು ಸೇರಿದಂತೆ ಭೇಟಿಯನ್ನ ನೀಡಿದ್ದರು. ಹಾಗಾದರೆ ಇತ್ತೀಚೆಗೆ ಮಾಜಿ ಶಾಸಕರಾದ SC ಬಾಲಕೃಷ್ಣರವರನ್ನ ಭೇಟಿ ನೀಡಿದ ಕುದೂರು ಗ್ರಾಮ ಪಂಚಾಯಿತಿ ಸದಸ್ಯರು ಯಾರ್ಯಾರು ಎಂಬುದನ್ನ ಈಗ ಐದು ತಿಂಗಳುಗಳ ಕಾಲ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಕುದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾಗ್ಯಮ್ಮ ಚಿಕ್ಕರಾಜುರವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅಧಿಕಾರದ ಅವಧಿ ಇನ್ನ ಈಗ 1 ವರ್ಷ 5 ತಿಂಗಳು ಪೂರೈಸಿದ್ದೀರಾ? ಹೌದು ಸರ್. ಇನ್ನು ನಿಮ್ದು ಅಧಿಕಾರ ಅವಧಿ ಇದೆ. ಹೌದು. ನೀವು ಇನ್ನ ಇದನ್ನ ಮುಂದುವರಿಸ್ತೀರಾ ಅಥವಾ ಏನ್ ಮಾಡ್ತೀರಾ? ಇಲ್ಲ ಸರ್, ನಮ್ದು ಎಷ್ಟು ವರ್ಷ ಇದೆಯೋ ಇನ್ನು 10 ತಿಂಗಳೈತೇನೋ 10 ತಿಂಗಳು ಪೂರ್ಣ ಮಾಡ್ತೀನಿ ಸರ್. ನಾವು ಅದನ್ನು ನಿರ್ವಹಿಸ್ತೀವಿ ಸರ್. ಅದನ್ನು ಮೇಡಮ್, ನೀವು ಏನೇನು ಅಭಿವೃದ್ಧಿ ಮಾಡಿದೆ?
ನಾವು ಅಧಿಕಾರಿಗೆ ಬಂದ ಮೇಲೆ ರಾಜಕಾಲುವೆಗಳು ಮಾಡಿದ್ದೀವಿ, ಸ್ಕೂಲ್ಗಳ ಅಭಿವೃದ್ಧಿ ಮಾಡಿದ್ವಿ, ಮತ್ತು ಹುಡುಗರು ಆಟ ಆಡೋಕ್ಕೆ ಆಟದ ಮೈದಾನ ಮಾಡಿದ್ದೀವಿ. ಮಾದರಿಯಾಗಿ ಹೇಳಬೇಕು ಅಂದರೆ ಅಂಗನವಾಡಿ ಮಾಡಿದ್ದೀವಿ, ಮಾದರಿ ಅಂಗನವಾಡಿ ಒಂದು ಮಾಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ಸಾರ್ವಜನಿಕರಿಗೆ ಯಾವಾಗಲೂ ರೋಡ್ ಸರಿ ಇಲ್ಲದ ಕಾರಣ ಅದಕ್ಕೋಸ್ಕರ ಡೈಲಿ ನೀರು ಹಾಕ್ಸಿ ತೊಂದರೆ ಆಗ್ದಂಗೆ ಅದನ್ನು ನೋಡ್ಕೊಂಡಿದ್ದೀವಿ. ಕುದೂರು ಮಾರುತಿ ನಗರದಲ್ಲಿ ಒಂದು ಅಂಗನವಾಡಿ ಆಗೈತೆ, ಮತ್ತು ಶಾಲೆ ಆಗೈತೆ, ಒಂದು ಫಿಲ್ಟರ್ ನೀರು ಮಾಡಿಸಿದ್ದೀವಿ, ಮತ್ತು ಸಮುದಾಯ ಭವನ ಮಾಡಿಸಿದ್ದೀವಿ ನಮ್ಮ ಅಧಿಕಾರದಲ್ಲಿ. ಮತ್ತು ಮನೆಗೂ ಒಂದು ಶೌಚಾಲಯ, ಪ್ರತಿಯೊಂದು ಮನೆಗೂ ಶೌಚಾಲಯದ ನಿರ್ಮಾಣ ಮಾಡೋಕ್ಕೂ ಅದು ಮಾಡಿದ್ದೀವಿ. ನಮ್ಮ ಅಧಿಕಾರಕ್ಕೆ ಬಂದ ಮೇಲೆ ನಾವು ಇಷ್ಟು ಮಾಡಿಸಿದ್ದೀವಿ. ಮುಂದೆ ಇನ್ನು ಸರ್ಕಾರದಿಂದ ಏನೇ ಸೌಲಭ್ಯ ಬರಲಿ ಅದನ್ನು ನಮ್ಮ ಕುದುರೆಗೆ ನಮ್ಮ ಕೈಲಾದಷ್ಟು ನಾವು ಕೈಲಿ ಮೀರಿ ಮಾಡಿಸೋ ಅಷ್ಟು ಪ್ರಯತ್ನ ಪಡ್ತೀವಿ. ಕುದೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನೀವು ಎಷ್ಟು ಕಾರ್ಯಕ್ರಮಗಳನ್ನ ಭಾಗವಹಿಸಿದ್ರೆ, ಎಲ್ಲೆಲ್ಲಿ ಹೋಗಿದ್ದಾರೆ? ಕುದೂರಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೀಲಿ ಸರ್, ಅದು ಯಾವ ಪಕ್ಷದ ಬಗ್ಗೆನೂ ನಾನು ಹೇಳ್ತಾ ಇಲ್ಲ. ಪ್ರತಿಯೊಂದು ಪಕ್ಷದ ಅಂತಲೂ ವಿರೋಧನೂ ಮಾಡ್ತಿಲ್ಲ. ನಾನು ಒಂದು ಪಕ್ಷವಾಗೇ ನಾನು ಸ್ವಾರ್ಥಿಯಾಗಿಲ್ಲ. ನಾನು ಎಲ್ಲ ಪಕ್ಷದ ಜನಗಳ ಜೊತೆಲೇ ಬೆರೆತು ಎಲ್ಲರ ಜೊತೆಲೂ ನಾನು ಎಲ್ಲ ಫಂಕ್ಷನ್ಗೂ ನಾನು ಅಟೆಂಡ್ ಮಾಡಿದ್ದೀನಿ ಸರ್. ಅಲ್ಲಿ ಸಾರ್ವಜನಿಕ ವಲಯದಲ್ಲಿ ಕುದೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರ ರಾಜೀನಾಮೆ ವಿಚಾರ ಓಡಾಡ್ತಾ ಇದೆ. ಈ ವಿಚಾರವಾಗಿ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಕುದೂರು ಜನ ನಮ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಕುದೂರು ಜನದ ಆಶೀರ್ವಾದ ಮತ್ತು ಕುದೂರಮ್ಮನ ಆಶೀರ್ವಾದ ಇರೋವರೆಗೂ